ಇದು ಕೊನೆಗೂ ಮೋಹನ್ ಭಾಗವತ್ ಅನ್ನುವಂಥ RSS ಸರ್ಸಂಘಚಾಲಕರಿಗೆ ಜ್ಞಾನೋದಯವಾಗಿದೆ. ಈ SIR ಪ್ರಕ್ರಿಯೆ ಏನಿದೆ ಇದು ದೋಷಪೂರಿತವಾದಂಥದ್ದು, ಜನದ್ರೋಹಿ ಆಗಿರುವಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಇದು ರಾಜ್ಯ ಸರ್ಕಾರ ತುಂಬನೇ ನೆಗ್ಲಿಜೆನ್ಸ್ ಮಾಡ್ತಾ ಇದೆ. ಇದು ನಿಮಗೆ ಅಪಾಯ ತಂದೊಡ್ತದೆ ಅನ್ನೋದನ್ನು ಮರಿಬೇಡಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಮಂಗಳೂರಿಗೆ ಇವತ್ತು ಭೇಟಿ ನೀಡಿದ್ದಾರೆ. ಅವರ ಭೇಟಿ ಒಂದು ಕುತೂಹಲ ಸೃಷ್ಟಿ ಮಾಡಿದೆ. ಯಾತಕ್ಕಾಗಿ ಅವರು ಭೇಟಿ ಮಾಡಿದರು, ಜೊತೆಗೆ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಪ್ರಸಕ್ತ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಮಾತುಕತೆಯನ್ನು ನಡೆಸುತ್ತಾ ಹೋಗೋಣ. ಮುಖ್ಯವಾಗಿ RSS ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರು ಪಾಕಿಸ್ತಾನ ಭಾರತದ ಬದ್ಧ ವೈರಿಯಲ್ಲ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಇದು ಕೊನೆಗೂ ಮೋಹನ್ ಭಾಗವತ್ ಅನ್ನುವಂಥ RSS ಸರ್ಸಂಘಚಾಲಕರಿಗೆ ಜ್ಞಾನೋದಯವಾಗಿದೆ. ಈ ಹಿಂದೆ ನರೇಂದ್ರ ಮೋದಿಯವರು ಕೂಡ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳಿಕೊಂಡು ಏನು ನವಾಜ್ ಶರೀಫ್ರವರ ಮಗಳ ಮದುವೆಗೆ ಹೋಗಿ ಅಲ್ಲಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಬಂದಿದ್ದರು. ನನ್ನ ದೃಷ್ಟಿಕೋನದಲ್ಲಿ ಯಾವುದೇ ರಾಷ್ಟ್ರಗಳನ್ನು ನಾವು ಶತ್ರು ರಾಷ್ಟ್ರ ಅಂತ ಪರಿಗಣಿಸೋದಕ್ಕಿಂತ ಮುಖ್ಯವಾಗಿ ಆ ರಾಷ್ಟ್ರದಲ್ಲಿ ಕೂಡ ನಮ್ಮ ರಾಷ್ಟ್ರದ ಹಾಗೆ ಲಕ್ಷಾಂತರ ಕೋಟ್ಯಾಂತರ ಸಾಮಾನ್ಯ ಜನರಿದ್ದಾರೆ, ರೈತರಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ಅವರಿಗೂ ಈ ರಾಜಕೀಯಕ್ಕೂ ಈ ರಾಜಕೀಯ ಜಂಜಾಟಗಳಿಗೂ ಅಥವಾ ರಾಜಕೀಯ ಷಡ್ಯಂತ್ರಗಳಿಗೂ ಸಂಬಂಧ ಇಲ್ಲ ಅನ್ನೋದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ನನ್ನ ದೃಷ್ಟಿಕೋನದಲ್ಲಿ ಯಾವುದೇ ರಾಷ್ಟ್ರಗಳನ್ನು ನಾವು ಶತ್ರು ರಾಷ್ಟ್ರ ಅಂತ ಪರಿಗಣಿಸೋದಕ್ಕಿಂತ ನಮ್ಮ ನೆರೆಹೊರೆಯ ರಾಷ್ಟ್ರ ಅಂಥೇಳಿ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಪ್ರಬುದ್ಧರಾಗಬೇಕು. ನಾವು ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದೆ. ಈಗಲೂ ಕೂಡ ನಾವು ಹಳೆಯ ಕಾಲದ ಇದಕ್ಕೆ ಅಂಟುಕೊಳ್ಳದಂತೆ ಯಾವುದೇ ಸಮಸ್ಯೆಗಳನ್ನು, ಅದು ಅಂತಾರಾಜ್ಯ ಇರ್ಬೋದು, ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ನಾವು ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಪರಿಹರಿಸುವಂಥ ಕೆಲಸವನ್ನು ಮಾಡಬೇಕು. BJPಯ ವಾಜಪೇಯಿ ಅಂತವರು ಕೂಡ ಇದಕ್ಕೆ ಪೂರಕವಾಗಿ ದ್ವಿಪಕ್ಷೀಯ ಮಾತುಕತೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದನ್ನು ನಾವು ಗಮನಿಸಿದ್ವಿ. ಈ ಹಿಂದೆ ನೆಹರೂರ ಕಾಲಘಟ್ಟದಿಂದ ಎಲ್ಲ ಕಾಲಘಟ್ಟದಲ್ಲೂ ಕೂಡ. ಹಾಗಾಗಿ ಭಾರತ ಒಂದು ಪ್ರಬುದ್ಧ ರಾಷ್ಟ್ರವಾಗಿ ಯಾವುದೇ ರಾಷ್ಟ್ರದೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ನಿಲುವನ್ನು ತೆಗೆದುಕೊಳ್ಬೇಕು. ಉದಾಹರಣೆಗೆ ಪ್ಯಾಲೆಸ್ತೇನ್ ಬಗ್ಗೆ ಇಂಡಿಯಾ ಇಸ್ರೇಲ್ನ ಪರವಾಗಿ ನಿಂತದ್ದು ಖಂಡಿತ ಸರಿಯಲ್ಲ. ಅದು ನಮ್ಮ ಏನು ಒಂದು ಈ ಹಿಂದಿನಿಂದ ನಡೆದುಕೊಂಡ ಪ್ಯಾಲೆಸ್ತೇನ್ ಪರವಾದಂಥ ಒಂದು ನಿಲುವಿತ್ತು, ಆ ನಿಲುವಿಗೆ ವೈರುಧ್ಯವಾದಂಥದ್ದು. ಭಾರತ ಇಂಥ ನಿಲುವುಗಳನ್ನು ತೆಗೆದುಕೊಳ್ಬೇಕು. ನಮ್ಮ ಹಿನ್ನೆಲೆ, ನಮ್ಮ ಹಿಸ್ಟ್ರಿಯನ್ನು ಪರಿಚಯ ಮಾಡಿಕೊಂಡು ನೆನಪು ಮಾಡಿಕೊಂಡು ಒಂದು ಉತ್ತಮ ಪ್ರಬುದ್ಧ ರಾಷ್ಟ್ರದ ರೀತಿಯಲ್ಲಿ ವರ್ತಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, SIR ಶುರುವಾದಾಗ ಸರ್ಕಾರ ಏನು ಹೇಳಿತು, ಯಾರಿಗೆ ಭಯ ಬೇಡ, ಗ್ಯಾರಂಟಿಗೇನು ತೊಂದರೆ ಆಗಲ್ಲ. ಈಗ ಮಾತು ಕೇಳಿ ಬರ್ತಾ ಇದೆ, ಕೆಲವೊಂದು ಲೀಸ್ಟಲ್ಲಿ ಹೆಸರಲ್ಲಿದ್ದವರಿಗೆ ಗ್ಯಾರಂಟಿ ಯೋಜನೆ ಸಿಕ್ಕಲ್ಲ, ಸರ್ಕಾರದ ಯಾವುದೇ ಸೌಲಭ್ಯ ಸಿಗಲ್ಲ. ಈ ಒಂದು ಗೊಂದಲ ಸೃಷ್ಟಿಯಾಗಿರುವಂಥದ್ದು, ಇದಕ್ಕೆ ಕಾರಣ ಏನು? ಯಾಕೆ ಸರ್ಕಾರಕ್ಕೆ ಒಂದು ದೃಢ ನಿಲುವು ಇಲ್ವಾ ಅಂತ? ನೋಡಿ, ಒಂದನೇದು ಚುನಾವಣಾ ಆಯೋಗವೇ ಈ ಒಂದು RTಯಲ್ಲಿ ಬಂದ ಬಹಿರಂಗ ಪ್ರಕಾರ ಈ SIR ಮಾಡುವಂಥದ್ದು ನಮ್ಮ ನಿಲುವಾಗಿರಲಿಲ್ಲ ಅಂತ ಒಂದು ವಿಷಯ ನಿನ್ನೆಯಿಂದ ಚರ್ಚೆ ಆಗ್ತಾಯಿದೆ, ಬಹಿರಂಗ ಆಗ್ತಾಯಿದೆ. ನಂಬರ್ 1. ನಂಬರ್ 2, ಈ SIR ಪ್ರಕ್ರಿಯೆ ಏನಿದೆ ಇದು ದೋಷಪೂರಿತವಾದಂಥದ್ದು, ಜನದ್ರೋಹಿ ಆಗಿರುವಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಯಾಕಂತ ಹೇಳಿದ್ರೆ ನೀವು 2 ಪ್ರಮುಖ ವಿಚಾರಗಳು. ಒಂದನೇದು, ಮತದಾರರನ್ನ ಕೈ ಬಿಡಲಿಕ್ಕೆ ನೀವು ASDDO, ಆಬ್ಸೆಂಟ್, ಶಿಫ್ಟೆಡ್, ಡೂಪ್ಲಿಕೇಟ್, ಡೆತ್ ಆ್ಯಂಡ್ ಅದರ್ಸ್ ಅಂತ ಏನು ಮಾಡಿದಿರಿ, ಅದನ್ನು ಸಮಗ್ರವಾಗಿ ಒಂದು ಪರಿಶೋಧನೆ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ನೀವು ತರಾತುರಿಯಲ್ಲಿ ಮಾಡ್ತಾ ಇರುವಂಥ ಕಾರಣ ಸಾಕಷ್ಟು ಜನರ ಹೆಸರು ಕೈ ಬಿಡಲಿಕ್ಕೆ ಸಾಧ್ಯ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದುಕೊಂಡ್ರೆ ಸರಿಸುಮಾರು 1,02,00,000 ಮತದಾರರು ASDDO ಲಿಸ್ಟ್ನಲ್ಲಿ ಬಂದಿದ್ದಾರೆ ಈಗಾಗಲೇ. ಅದೇ ರೀತಿ ಇದಲ್ಲದೆ ಲಾಜಿಕಲ್ ಡಿಸ್ಕ್ರಿಪ್ಸ್, ತಾರ್ಕಿಕ ವ್ಯತ್ಯಾಸಗಳ ಹೆಸರಿನಲ್ಲಿ ಅವರು ಕೂಡ ಲಕ್ಷಾಂತರ ಮತದಾರರು ಆ ರೀತಿ ಬರ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಕ್ರಮ ಮತ್ತು ಅನ್ಯಾಯ. ಇದು ಒಂದು ಸರಿಯಾದಂತಹ ಪರಿಶೋಧನೆ ಮಾಡದೆ, ಒಂದು ಆಡಿಟ್ ಮಾಡದೆ ತೆಗೆದುಕೊಂಡಂತಹ ಒಂದು ತೀರ್ಮಾನ ಆಗಿರ್ತದೆ. ಇದನ್ನು ನಾವು ಖಂಡಿಸ್ತೇವೆ. ನಂಬರ್ 1. ನಂಬರ್ 2, ಯಾಕೆ ನಿಮಗೆ ಇಷ್ಟು ತರಾತುರಿ? ಈ ತರಾತುರಿಯಲ್ಲಿ ಮಾಡಿದರೆ ಇದು ಸರಿಯಾಗ್ತದಾ?
ಈ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ನಾವು SIR ವಿರೋಧಿ ಹೋರಾಟ ಏನು ಸಮಿತಿ ಇದೆ, SDPI ಕೂಡ ಅದರ ಭಾಗವಾಗಿ ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನು, ಸರ್ಕಾರವನ್ನು ಭೇಟಿಯಾಗಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ನೀವು ಜನರ ಬೆಂಬಲವಾಗಿ ನಿಲ್ಲಬೇಕು ಅಂಥೇಳಿ. ಇವರು ನಾವು ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಏನು ಹೆಲ್ಪ್ ಡೆಸ್ಕ್ ತೆಗಿತೀವಿ ಅಂತ ಹೇಳಿದ್ರು, ಎಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ತೆಗೆದಿಲ್ಲ. ಎರಡನೇದು, ಇವರು ಏನು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಹಲವಾರು ಗೊಂದಲಗಳಿಗೆ ಒಳಗಾಗಿದೆ. ರಾಜ್ಯ ಸರ್ಕಾರದ BLOಗಳೇ ಈ ಕೆಲಸ ಮಾಡೋದು, ಅಧಿಕಾರಿಗಳೇ ಕೆಲಸ ಮಾಡೋದ್ರಿಂದ ಯಾಕೆ ಇವರು ಈ ಅಧಿಕಾರಿಗಳಿಗೆ ಸರಿಯಾದಂತಹ ಮಾರ್ಗದರ್ಶನ ಮಾಡೋದಿಲ್ಲ? ಬೆಂಗಳೂರು ಒಂದರಲ್ಲೇ ನೀವು ಬಹಳ ಆತಂಕ ಅನ್ನುವಂಥದ್ದು, 50% ಬೆಂಗಳೂರು ನಗರದಲ್ಲಿ 50% ವೋಟರ್ಸ್ಗಳನ್ನು ASDDO ಲಿಸ್ಟಲ್ಲಿ ಹಾಕಿದ್ದಾರೆ. ಆಬ್ಸೆಂಟ್ ಅಂದರೆ ಏನು? ಇವರ ನಿಯಮ ಏನಿದೆ, ಆಬ್ಸೆಂಟಿಗೆ ಒಂದು ಮನೆಗೆ 3 ಬಾರಿ ಹೋಗಬೇಕು. 3 ಬಾರಿ ಇಲ್ದಿದ್ರು ಕೂಡ ಅಲ್ಲಿ ನೋಟಿಸ್ ಅಂಟಿಸಬೇಕು. ಎಲ್ಲಾದರೂ ಈ ಪ್ರಕ್ರಿಯೆಯನ್ನು ಮಾಡಿದಾರಾ ಅಂತೇಳಿ ಚುನಾವಣಾ ಆಯೋಗ ಹೇಳಿಬಿಡಲಿ. ನಗರ ಪ್ರದೇಶಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಮೈಸೂರು ನಗರ, ಬೆಂಗಳೂರು ನಗರದಲ್ಲಿ ಮನೆಗೆ ಹೋಗಿ ಪರಿಶೋಧನೆ ಮಾಡುವಂಥ ಕೆಲಸವನ್ನು ಮಾಡಿದರೆ ನಾನು ಚಾಲೆಂಜ್ ಮಾಡ್ತೇನೆ ಮುಖ್ಯ ಚುನಾವಣಾ ಅಧಿಕಾರಿಗೆ, ಜ್ಞಾನೇಶ್ ಕುಮಾರ್ ಇರ್ಬೋದು, ನಿಮ್ಮ ರಾಜ್ಯದ ಚುನಾವಣಾಧಿಕಾರಿ, ಚಾಲೆಂಜ್ ಮಾಡ್ತೇನೆ, ನೀವು ನಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ಬನ್ನಿ. ನಿಮ್ಮ BLOಗಳು 3 ಬಾರಿ ಮನೆಗೆ ಹೋಗಿ ಪರಿಶೋಧನೆ ಮಾಡಿದಾರಾ? ASODDO ಲಿಸ್ಟನ್ನು ಮನೆಯಲ್ಲಿ ಕೂತ್ಕೊಂಡು ಬರೆದಿದ್ದಾರೆ. ಇಂಥ 100 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಹಾಗಾಗಿ ಇದು ದೋಷಪೂರಿತವಾದಂಥದ್ದು. ಈ ಪ್ರಕ್ರಿಯೆಯನ್ನು ಮುಂದೂಡಬೇಕು. ಯಾವುದೇ ಒಬ್ಬ ಮತದಾರರು ಕೂಡ ಕೈಬಿಟ್ಟು ಹೋಗೋದಂತೆ ಮಾಡಬೇಕಂತ ಕೆಲಸ ಇದು. ರಾಜ್ಯ ಸರ್ಕಾರ ತುಂಬಾ ನೆಗ್ಲಿಜೆನ್ಸ್ ಮಾಡ್ತಾ ಇದೆ. ಇದು ನಿಮಗೆ ಅಪಾಯ ತಂದೊಡ್ತದೆ ಅನ್ನೋದನ್ನು ಮರಿಬೇಡಿ. ಯಾಕೆ ಅಂತಂದರೆ BJPಯ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಾಗ ಅವ್ರು ಹೇಳಿದಂಥ ಒಂದು ಮಾತು, ಕರ್ನಾಟಕದಲ್ಲಿ SIR ನಡೆದರೆ ಮುಂದೆ BJP ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ. ಇದರ ಅರ್ಥ ಏನು? ನೀವು ಅರ್ಥ ಮಾಡ್ಕೊಳ್ಬೇಕು. ರಾಜ್ಯ ಸರ್ಕಾರಕ್ಕೆ, ಮಂತ್ರಿಗಳಿಗೆ, ಶಾಸಕರಿಗೆ ಯಾವುದೇ ಬದ್ಧತೆ ಇಲ್ಲ ಈ ವಿಚಾರದಲ್ಲಿ. ಕೆಲವು ಶಾಸಕರಿಗೆ ಅರಿವೇ ಇಲ್ಲ ಏನು ನಡೀತಾ ಇದೆ ಅಂತ. ಇಂಥ ಗಂಭೀರ ಸಮಸ್ಯೆ ಕರ್ನಾಟಕ ರಾಜ್ಯದಲ್ಲಿ ಇದೆ. ಸರ್, ಮುಖ್ಯವಾಗಿ ದಾವಣಗೆರೆ ಬೈ ಎಲೆಕ್ಷನ್ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಹಳಷ್ಟು ಸದ್ದು ಮಾಡಿದಂತಹ, ಜೊತೆಗೆ BJP ಕಾಂಗ್ರೆಸ್ಸಿಗೆ ಸವಾಲು ಹಾಕಿದಂತಹ SDPI 2028ರ ವಿಧಾನಸಭಾ ಚುನಾವಣೆಗೆ ಸಿದ್ಧತೆ ಹೇಗೆ ನಡೆಸ್ತಾ ಇದೆ? 2028ರ ಚುನಾವಣೆಗೆ ನಾವು ಈಗಾಗಲೇ ಕೆಲಸವನ್ನು ಆರಂಭ ಮಾಡಿದ್ದೇವೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಸರ್ವೆಯನ್ನು ನಾವು ಮಾಡಿದ್ದೇವೆ. 2028ಕ್ಕೆ ಒಂದು ಬಲಿಷ್ಠ ಒಂದು ಶಕ್ತಿಯಾಗಿ SDPI ರೂಪುಗಳಲ್ಲಿದೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಜನ ಪರ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಮಗೆ 19,000 ವೋಟು ದಾವಣಗೆರೆಯಲ್ಲಿ ಬಂದು, ಅಂದರೆ ಪರ್ಯಾಯದ ಚಿಂತನೆಯಲ್ಲಿದ್ದಾರೆ. ಅದು ತಮಿಳುನಾಡಲ್ಲಿ ನೀವು ನೋಡಿರ್ಬೋದು. ವಿಜಯ್ ಅಂದರೆ DMK ಸಾಕಷ್ಟು ಆಡಳಿತ ವಿರೋಧಿ ಅಲೆ ಇಲ್ಲದಿದ್ದರೂ ಕೂಡ ಅಲ್ಲಿ ವಿಜಯ್ ಗೆಲ್ಲಲಿಕ್ಕೆ ಕಾರಣ ಏನು? ಜನ ಪರ್ಯಾಯ ಬಯಸ್ತಾ ಇದ್ದಾರೆ, ಚೇಂಜ್ ಬಯಸ್ತಾ ಇದ್ದಾರೆ. ಭ್ರಷ್ಟಾಚಾರ ರಹಿತವಾದಂಥ ಪ್ರಾಮಾಣಿಕ ರಾಜಕಾರಣಿಗಳು, ಪ್ರಾಮಾಣಿಕರು ಬರಬೇಕು ಅನ್ನುವಂಥ ಜನ ಚಿಂತನೆಯಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಜನ್ಸಿಗಳು. ಹಾಗಾಗಿ 2028ರಲ್ಲಿ SDPI ಬಲಿಷ್ಠ ಒಂದು ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಮತ್ತು ನಾವು ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತೇವೆ. ಮತ್ತು ನಾವು ಒಂದು ಏನು ಈ ಮುಂದಿನ ಒಂದು ಚುನಾವಣೆಯಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ನಾವು ರಾಜ್ಯದ ಜನತೆಗೆ ನೀಡಲಿದ್ದೇವೆ. ರಾಜ್ಯದ ಜನತೆ ನಮಗೆ ಬೆಂಬಲ ಮಾಡಬೇಕು ಅಂತೇಳಿ ಕೋರ್ಕೊಳ್ತೇನೆ. ಇದು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ SDPI ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಮೈಸೂರ್ ಇವರ ಮಾತು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.